ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ಹಾಗೆ ಸರ್ವರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೀಡಿಂಗನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಇಲ್ಲಿ ಕೆಲವರಿಗೆ ಎಲ್ಲ ರೀತಿಯ ಒಂದು ಕಾರ್ಯ ಮಾಡಿದರೂ ಕೂಡ ಮನದಲ್ಲಿ ಒಂದು ಏನೋ ಒಂದು ರೀತಿಯ ಗೊಂದಲ, ಎಲ್ಲೂ ಏನೋ ತಪ್ಪಾಗ್ತಾ ಇದೆ ಅನ್ನುವಂಥ ಒಂದು ಸಂದೇಹ ಕೆಲವರಿಗೆ ಅರ್ಥ ಆಗಿದೆ ಎಲ್ಲಿ ಏನು ತಪ್ಪಾಗ್ತಿದೆ ಅಂತ, ಕೆಲವರಿಗೆ ಅರ್ಥ ಆಗಿಲ್ಲ. ಅದಕ್ಕೆ ಇಲ್ಲಿ ಯೂನಿವರ್ಸ್ ಏನು ಹೇಳತ್ತೈತೆ ಅಂತಂದ್ರೆ, ನಿಮ್ಮ ಈ ದೇಹ ಎನ್ನುವ ವಾಹನದ ಚಾಲಕರು ಯಾರಿದ್ದಾರೇನೋ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗೋಂಗೆ ಹೇಳ್ಬೇಕಂತಂದ್ರೆ, ಈ ದೇಹವನ್ನು ಈ ಸದ್ಯದಕ್ಕೆ ನಡೆಸ್ತಾ ಇರೋರು ಯಾರು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಅನಿಸ್ತಿರ ದೇಹ ನಡೆಸೋರು ಯಾರು ನಾವು ಅಂತ ನೀವು ಅಂತಿರ್ಬೋದು. ಅಲ್ಲಿ ಹಂಗೆ ಇರೋದಿಲ್ಲ. ಅದು ಕೆಲವೊಂದಷ್ಟು ಸಮಯ ದೇಹವನ್ನು ಕಾಮವ ನಡೆಸ್ತಿರ್ತೈತಿ, ಕೆಲವೊಂದಷ್ಟು ಟೈಮ್ ಕ್ರೋಧ ನಡೆಸ್ತಿರ್ತೈತಿ, ಕೆಲವೊಂದಷ್ಟು ಟೈಮ್ ಲೋಭ ನಡೆಸ್ತಿರ್ತೈತಿ, ಕೆಲವೊಂದಷ್ಟು ಟೈಮ್ ಮದಾನ ನಡೆಸ್ತಿರ್ತೈತಿ. ಈ ರೀತಿ ಇರ್ತೈತಿ. ಅದಕ್ಕೆ ನಿಮ್ಮ ಈ ದೇಹವನ್ನು ಇದರೊಳಗೆ ಯಾವುದು ನಡೆಸಾಗತ್ತೈತಿ ಅದನ್ನು ನೋಡಿಕೊಂಡ್ರೆ ನಿಮ್ಮ ಜೀವನದೊಳಗೆ ಏನು ಕೆಲವೊಂದಷ್ಟು ಏನು ಅಹಿತಕರ ಘಟನೆಗಳು ನಡೀತಾವಲ್ಲ, ಅವನ್ನ ನಿಲ್ಲಿಸ್ಬೋದು. ಇದೆಲ್ಲದರೂ ಕೂಡಿ ಒಂದು ಸಮೂಹ ಅಂದ್ರೆ ಮನಸ್ಸು. ಏನು ಹೇಳಿದ್ನಿ, ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಮನಸ್ಸು. ಅಲ್ಲಿ ಸ್ಥಿರ ಮನಸ್ಸು, ಅಸ್ಥಿರ ಮನಸ್ಸು ಅಂತ ಎರಡು ಬರ್ತಾವೆ. ಸ್ಥಿರ ಮನಸ್ಸಿನೊಳಗೆ ಇವೆಲ್ಲ ಈಗ ನಾನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನೇನೆಲ್ಲ ಹೇಳಿದ್ನಲ್ಲ, ಇವೆಲ್ಲ ಅದರೊಳಗೆ ಇದ್ರೂ ಕೂಡ ಅಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಅದು ಸಮತೋಲನ ಇರುತ್ತೆ. ಅದಕ್ಕೆ ಅದು ಸ್ಥಿರ ಮನಸ್ಸಿದ್ರೆ, ಸ್ಥಿರ ಮನಸ್ಸಿನಿಂದ ಆ ಒಂದು ಶರೀರ ನಡೀತಾ ಇದ್ರೆ ಇವೆಲ್ಲ ಇದ್ದರೂ ಕೂಡ ಅದಕ್ಕೊಂದು ಸಮತೋಲನ ಇರುತ್ತೆ, ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಇರುತ್ತದೆ. ಅಲ್ಲಿ ಯಾವುದು ಹೆಚ್ಚು ಆಗೋದಿಲ್ಲ, ಯಾವುದು ಕಡಿಮೆ ಇಲ್ಲ. ಯಾಕಂದರೆ ಯಾವುದು ಒಳ್ಳೆಯದಿದ್ರೂ ಹೆಚ್ಚಾದರೂ ಕೆಟ್ಟದ್ದಿದ್ರೂ ಕೆಟ್ಟದು, ಈ ರೀತಿ ಇರ್ತದೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಜೀವನ ಅಂದ್ರೆ, ಯೂನಿವರ್ಸ್ ಏನು ಹೇಳತ್ತೈತೆ, ಜೀವನ ಅಂದ್ರೆ ಸಮತೋಲನ, ಬೇರೆ ಏನೂ ಅಲ್ಲ. ಯಾವುದೇ ಕಡೆ ಒಂದು ಕಡೆ ಹೆಚ್ಚಾಯ್ತು, ಒಂದು ಕಡೆ ಕಡಿಮೆ ಆಯ್ತು ಅಂದ್ರೆ ಬ್ಯಾಲೆನ್ಸ್ ತಪ್ತತಿ. ಅದನ್ನ ಹೇಳ್ತಾ ಇರೋದಿಲ್ಲ. ಅದಕ್ಕೆ ಸ್ಥಿರ ಮನಸ್ಸಿನೊಳಗೆ ಏನಿರ್ತೈತೆ ಅಂದರೆ ಸಮತೋಲನ ಇರ್ತೈತಿ. ಅಸ್ಥಿರ ಮನಸ್ಸಿನೊಳಗೆ ಸಮತೋಲನ ಅನ್ನೋದೇ ಇರೋದಿಲ್ಲ. ಅದು ಮನಸ್ಸು ಅಸ್ಥಿರ ಆಗೋಕ್ಕೆ ಕಾರಣ ಏನಂತಂದರೆ, ಯಾವ ಕೆಲವೊಂದಷ್ಟು ಅವಶ್ಯಕತೆಗಿಂತ ಹೆಚ್ಚಾದವಪ್ಪ ಅಂತಂದ್ರೆ, ಈಗ ನೀವು ನಿಮ್ಮ ದಿನವನ್ನು ಆರಂಭ ಮಾಡೋದು ಕೋಪದಿಂದ ಆರಂಭ ಮಾಡಿದಿರಿ ಅಂತಂದ್ರೆ, ನಿಮ್ಮ ದಿನವನ್ನು ಕೋಪದಿಂದ ಆರಂಭ ಮಾಡಿದಿರಿ ಅಂತಂದ್ರೆ ಅವತ್ತು ದಿನಪೂರ್ತಿ ನಿಮಗೆ ಮನಸ್ಸಿಗೆ ಯಾವತ್ತೂ ಶಾಂತಿನೇ ಸಿಗೋಂಗಿಲ್ಲ. ಅದು ಈ ರೀತಿ. ಅದಕ್ಕೆ ಇಲ್ಲಿ ಯೂನಿವರ್ಸ್ ಏನು ಹೇಳತ್ತೈತೆ ಅಂದ್ರೆ, ಎಲ್ಲದರೊಳಗೂ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಕತಿ. ಸಂಸಾರಿಕ ಜೀವನದೊಳಗೆ ಇವೆಲ್ಲ ಸರ್ವೇ ಸಾಮಾನ್ಯ ಬರುವಂಥವು. ಆದ್ರೆ ಯಾವ ಇಲ್ಲಿ ಅವು
ಅವ್ಕರ ಕೈ ಒಳಗೆ ಮನುಷ್ಯ ಸಿಕ್ಕೋಬಾರ್ದು. ಅವು ಮನುಷ್ಯನ ಹಿಡಿತದೊಳಗೆ ಇರಬೇಕು. ಅಂದಾಗ ಜೀವನ ಒಂದು ಸುಂದರವಾದ ರೀತಿ ಒಳಗೆ ಸಾಗಕ್ಕೆ ಸಾಧ್ಯತೆ ಇಲ್ಲ. ಅವ್ಕರ ಕೈಯಾಗ ಮನುಷ್ಯ ಸಿಕ್ತಂದ್ರೆ ಮನುಷ್ಯನ ಜೀವನ ನರಕನ ಆಗಿಬಿಡ್ತೈತಿ. ಅದಕ್ಕೆ ಇವತ್ತಿನ ದಿನ ಆದರೂ ಏನಪ್ಪ ಅಂತಂದ್ರೆ ದಿನ ಎದ್ದುಗಳೇ ಇವತ್ತು ನಮ್ಮ ಈ ದೇಹದ ವಾಹನ ಯಾರು ಅನ್ನೋದನ್ನು ಸ್ವಲ್ಪ ಕಣ್ಣು ಮುಚ್ಚಿ ನೋಡ್ಕೋಬೇಕು. ನಿನ್ನೆದನ್ನು ಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಮ್ಮ ದೇಹ ಅನ್ನುವ ಈ ವಾಹನದ ಚಾಲಕ ಯಾರದಾರು ನೋಡ್ಕೋಬೇಕು. ಅಲ್ಲೇ ಸದ್ಬುದ್ಧಿ ಎನ್ನುವಂಥ ಚಾಲಕದಾನು, ಏನು ದುರ್ಬುದ್ಧಿ ಎನ್ನುವಂಥ ಚಾಲಕದಾನು, ಅದನ್ನು ನೋಡ್ಕೋಬೇಕು. ಇದು ಯಾವಾಗ? ಬೆಳಿಗ್ಗೆ ಎದ್ದ ತಕ್ಷಣ. ಇದು ಅಂದ್ರೆ ನಿಮಗೆ ಅರ್ಥ ಆಗತ್ತೆ. ಅಲ್ಲೇ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ನಿನ್ನೆಯದಾಗಲಿ ಮೊನ್ನೆಯದಾಗಲಿ ಯಾವುದೋ ಒಂದು ಘಟನೆ ನೆನಪು ಮಾಡಿಕೊಂಡು ಅದು ಯಾವುದೋ ಒಂದು ಕಹಿ ಘಟನೆ ಇರ್ಬೋದು, ಏನೋ ಇರ್ಬೋದು, ಅವ್ರು ಹಂಗಂದರು ಇವ್ರು ಹಿಂಗಂದರು, ಅದನ್ನು ತಲೆಯಾಗಿ ಇಟ್ಕೊಂಡು ನೀವು ಬೆಳಿಗ್ಗೆ ಎದ್ರಿ ಅಂದ್ರೆ ನೀವು ಅದರೊಳಗನ ಇರ್ತೀರಿ. ಅಚಾನಕ್ ಮತ್ತು ಆ ವ್ಯಕ್ತಿ ಏನಾದರೂ ನಿಮ್ಮ ಎದುರಿಗೆ ಬಂದರೆ ಅವನು ಕೂಡ ಜಗಳ ಮಾಡುವಂಥ ಪ್ರಸಂಗ ಬಂದರೂ ಬರ್ಬೋದು. ಅದಕ್ಕೆ ಅದನ್ನೆಲ್ಲ ಮಾಡಬೇಡ್ರಿ. ಬೆಳಿಗ್ಗೆ ನೀವು ಎದ್ದಂಥ ಸಮಯ ಏನಿರುತ್ತಲ್ಲ ಅದು ನಿಮ್ಮ ಪೂರ್ತಿ ಆ ದಿನವನ್ನು ನಿರ್ಧಾರ ಮಾಡ್ತೈತೆ ಅನ್ನುವಂಥದ್ದನ್ನು ಇಲ್ಲೇ ಯೂನಿವರ್ಸ್ ಹೇಳ್ತಾ ಇದೆ. ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ದಿರಂದ್ರೆ ಅದೊಂದು ಯೂನಿವರ್ಸ್ ಹೇಳ್ತಾ ಇರೋದು ಏನಂದ್ರೆ, ರಾತ್ರಿ ಮಲ್ಕೊಂಡು ನೀವು ಬೆಳಿಗ್ಗೆ ಎದ್ದಿರಂದ್ರೆ ಅದೊಂದು ಮರುಜನ್ಮ ಅಂತ. ಅದೊಂದು ಮರುಜನ್ಮ. ಅವತ್ತು ನೀವು ಹೊಸದನ್ನು ಕಲಿಯೋಕೆ ಪ್ರಯತ್ನ ಮಾಡಬೇಕು ಹೊರತು ಹಳೆಯದನ್ನು ಮತ್ತೆ ಅದನ್ನು ಹಳೆಯದನ್ನು ಕೆದ್ಕೊಂತ ಕೆಲಸ ಮಾಡೋಕೆ ಹೋಗಬಾರ್ದು. ಪ್ರತಿದಿನ ಹೊಸದನ್ನು ಮನುಷ್ಯಾಗ ಪ್ರತಿದಿನ ಹೊಸದ, ಪ್ರತಿದಿನ ಅಲ್ಲ ಪ್ರತಿ ಕ್ಷಣ ಹೊಸದಿರ್ತೈತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ ಇಲ್ಲಿ. ಹೊಸದನ್ನು ಕಲ್ಕೊತ ಹೋಗಬೇಕು. ಹಳೇದಿರ್ತಲ್ಲ ಅದರ ಅನುಭವ ತೊಗೋಬೇಕು ಅಷ್ಟೇ. ಅದರಿಂದ ಹಳೇದರಿಂದ ನಮಗೇನೋ ಒಂದು ಯಾವುದೋ ಒಂದು ನಿನ್ನೆ ದಿನ ಒಂದು ಏನೋ ತೊಂದರೆ ಆಗಿತ್ತು ಅಂತಂದ್ರೆ ಅದರ ಅನುಭವ ತೊಗೋಬೇಕು ಅಷ್ಟೇ ಹೊರತು ಅವರಿಂದ ನಮಗೆ ತೊಂದರೆ ಆಯಿತು, ಅವರು ನಮಗೆ ಈ ರೀತಿ ತೊಂದರೆ ಆಗಿದ್ರದ ಅನುಭವ ತೊಗೋಬೇಕಷ್ಟೆ. ಯಾರಿಂದ ತೊಂದರೆ ಆಯ್ತು ಅನ್ನೋದು ಮುಖ್ಯ ಅಲ್ಲ. ತೊಂದರೆ ಆಯ್ತಾ ಆ ರೀತಿ ಇವತ್ತು ಆಗದೇ ಇರೋ ಥರ ನೋಡ್ಕೋಬೇಕು ಹೊರತು ಯಾರು ತೊಂದರೆ ಮಾಡಿದ್ರೆ ಅವ್ರು ಕೂಡ ಸುಮ್ಮನೆ ವೈರತ್ವ ಮಾಡ್ಕೊಳ್ಳೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಅದನ್ನು ಮನಸ್ಸಿನೊಳಗೆ ಇಟ್ಕೊಳ್ಳೋದಾಗಲಿ, ನಮಗೆ ಅವ್ರು ಏನೇನು ಮಾಡಿದ್ರಲ್ಲ ಆ ರೀತಿ ಅವ್ರಿಗೆ ಒಳ್ಳೆ ಮರುಕಳಿಸಿ ನಾವು ಮಾಡಬೇಕು ಅನ್ನುವಂಥ ಭಾವ ಇಟ್ಕೊಳ್ಳೋದಾಗಲಿ, ಇದೆಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ತೊಂದರೆ ಆಗೋದು. ಅದು ಯಾರೋ ಮಾಡಲಿ ಅವರಿಗೆ ತೊಂದರೆ ಆಗುವಂಥದ್ದು. ಅದಕ್ಕೆ ಇಲ್ಲಿ ಏನಿಲ್ಲ, ಎಲ್ಲ ರೀತಿಯಿಂದ ಸರಿ ಇದೆ. ಈಗ ಇದು ಇಲ್ಲಿ ನೋಡ್ರಿ, ಇದು 5 ಆಫ್ ಫ್ರೆಂಡ್ಸ್ ಅಂತೇಳಿ ನಿಮ್ಗೆ ಇದನ್ನ ಚಿತ್ರ ನೋಡ್ರಿ ಗೊತ್ತಾಗ್ಬಿಡ್ತೈತಿ ಈಗ ಏನು ನಡೆದತ್ತಿಲ್ಲ ಅಂತ. ಹೌದಾ? ಇದು ಹೊರಗಡೆ ನಡೆಯುವಂಥದ್ದಲ್ಲ. ಇದು ಮನಸ್ಸಿನ ಒಳಗೆ ನಡೀತಕ್ಕಂಥ ಘಟನೆ ಇದು. ಅದು ಒಂದು ಕಾಣ್ತದೆ. ಈಗ ಅದನ್ನು ನಾವು ಸರ್ಸಾಗೂ ಬರ್ತೈತಿ. ಅದು ನಮ್ಮ ಮನಸ್ಸು ನಮ್ಮ ಹಿಡಿತದೊಳಗಿದ್ದರೆ ಮಾತ್ರ ಅದು ಸಾಧ್ಯ ಆಕತಿ. ನಮ್ಮ ಮನಸ್ಸು ನಮ್ಮ ಹಿಡಿತದೊಳಗೆ ಯಾವಾಗಿರ್ತದೆ ಅಂತ ಹೇಳಿದ್ನಲ್ಲ. ಈಗ ಯಾವಾಗಿರ್ತೈತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೇನದಾವು ಅವನು ನಮ್ಮ ಹಿಡಿತದೊಳಗಿದ್ರೆ ಮನಸ್ಸನ್ನು ಹಿಡಿತದೊಳಗೆ ತೊಳಗೆ ಬರ್ತೈತಿ. ಅದಕ್ಕೆ ಮತ್ತು ಇವನ್ನೆಲ್ಲ ಹೆಂಗೆ ನಾವು ಒಂದು ಬ್ಯಾಲೆನ್ಸ್ ಮಾಡೋದಪ್ಪ ಅಂತಂದ್ರೆ ಅದಕ್ಕೆ ಒಂದು ಗುರುವಿನ ಕರುಣ ಬೇಕಾಕತಿ. ಗುರುವಿನ ಕರುಣ ತಗೊಂಡು ಅವರಿಂದ ಯಾವುದೋ ಒಂದು ನಾಮಸ್ಮರಣ ಆಗಲಿ ಏನೋ ಒಂದು ತೆಗೆದುಕೊಂಡು ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಇದು ನಿಮ್ಗೆ ಏನು ಭಾಳ ನಿಮ್ಗೆ ಈ ರೀತಿ ಸಮಸ್ಯೆಗಳು
ಆಗ್ತಾ ಇದ್ದೀರ. ಇಲ್ಲ ನಿಮ್ಗೆ ನಿಮ್ಮ ಇಷ್ಟ ದೇವ್ರು ಯಾರಿದಾರಲ್ಲ ಅವ್ರನ್ನ ನೀವು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಅವ್ರನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ನಿಮ್ಮ ಸಲುವಾಗಿ ನೀವು ಬೇರೆಯವರ ಸಲುವಾಗಿಲ್ಲ, ನಿಮ್ಮ ಸಲುವಾಗಿ ನೀವು ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ, ಎಷ್ಟು ಬರೀ ಅರ್ಧ ಗಂಟೆ ಆದರೂ ಈ ಪ್ರಪಂಚದ ಎಲ್ಲ ಜಂಜಾಟವನ್ನು ಬಿಟ್ಟು ಮೊದಲ ಭೂಮಿಗೆ ಬಂದಾಗ ಯಾವ ರೀತಿ ಇದ್ದಿರಲ್ಲ, ಯಾವ ಮನಸ್ಥಿತಿ ಅವಾಗ ಗೊತ್ತಿಲ್ಲ ಯಾವ ಮನಸ್ಥಿತಿ ಐತೆ ಅಂತ. ಅಂದ್ರೆ ಒಂದು ಮಗುವಿನ ರೀತಿ ಒಳಗೆ ಸುಮ್ಮನೆ ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬಿಡ್ಬೇಕು. ಆವಾಗ ಅರ್ಥ ಆಗತ್ತೆ ಯಾವ್ದು ಹೌದು ಯಾವ್ದು ಅಲ್ಲ ಅಂಥೇಳಿ ಕೆಲಸ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಅದೇ ಟೈಮಿನ ಅದೇ ಸಮಯದೊಳಗೂ ಮನುಷ್ಯಾಗ ಅರ್ಥ ಆಗತ್ತೆ. ಈ ರೀತಿ ಮಾಡಿಕೊಳ್ರಿ. ಇದೇನು ದೊಡ್ಡದಾದಂಥ ಸಮಸ್ಯೆ ಏನಲ್ಲ. ಸಮಸ್ಯೆ ದೊಡ್ಡದ ಮಾಡಿಕೊಳ್ಳೋದು, ಇರುವಂಥ ಸಮಸ್ಯೆನ ತೆಗೆದು ಹಾಕುವಂಥದ್ದು ಎರಡೂ ನಿಮ್ಮ ಕೈಯಾಗ ಐತಿ. ಇದೇನು ಅಂಥದ್ದು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂತ ಯೂನಿವರ್ಸ್ ಇವತ್ತು ನಿಮ್ಗೆ ಈ ಸಂದೇಶವನ್ನು ಹೇಳ್ತಾ ಇದೆ. ಸರಿ ಬಂಧುಗಳೇ, ಇವತ್ತು ಒಂದು ರೀತಿಯಿಂದ ಒಳ್ಳೆಯ ಸಂದೇಶವೇ ಇದು. ಮನಸ್ಸಿನ ಆಕಾರ ವಿಕಾರ ಎರಡೂ ಇಲ್ಲಿ ಇವತ್ತು ಯೂನಿವರ್ಸ್ನಿಂದ ತಿಳ್ಕೊಂಡಂಗಾಯಿತು. ಇದನ್ನು ಈ ಒಂದು ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳೋ ಕಡೆ ನೀವು ನಿಮ್ಮ ದಾರಿಯನ್ನು ಮುಂದುವರಿಸ್ರಿ ಅಂತ ಹೇಳ್ತಾ, ಈ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವರಿಗೆ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಮಾಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಬೇಡ್ಕೊಳ್ತಾ, ಇದು ಜನರಲ್ ರೀಡಿಂಗ್ ಆಗಿರೋದರಿಂದ ಯಾರಿಗೆ ಇದು ಅನ್ವಯಿಸ್ತೈತೆ ಅವರು ತೊಗೋಬೋದು, ಯಾರಿಗೆ ಅನ್ವಯಿಸೋದಿಲ್ಲ ಅವರು ಬಿಡಬಹುದು. ಮತ್ತು ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂತಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಾಲ್ ಕೂಡ ಮಾಡ್ಬೋದು, ಮೆಸೇಜ್ ಕೂಡ ಮಾಡಿ ನಿಮ್ದು ಏನೋ ಕ್ವಶನ್ ಇದ್ದರೆ ಕೇಳ್ಬೋದು. ಸರಿ, ಮತ್ತು ಮತ್ತೊಂದು ರೀಡಿಂಗ್ ಮುಖಾಂತರ ನಾನು ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.